ಒಂದು ದಿನ ಒಬ್ಬ ಪೊಲೀಸ್ ಆಫೀಸರ್ಗೆ ಮ್ಯಾಜಿಕಲ್ ಶಕ್ತಿಗಳು ತುಂಬಿರುವಂತ ಒಂದು ಕೂದಲು ಸಿಕ್ಬಿಡುತ್ತೆ. ಆ ಕೂದಲು ಇವನಿಗೆ ಸಿಕ್ಕಿದ್ಮೇಲೆ ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನು ಎಲ್ಲಿ ಕಾಣಿಸ್ತಾನೋ ಅಲ್ಲಿ ಬ್ಲಾಸ್ಟ್ ಗಳನ್ನ ಮಾಡಿ ಅಟ್ಯಾಕ್ ಅನ್ನ ಮಾಡ್ತಿರ್ತಾರೆ. ಅಷ್ಟಕ್ಕೂ ಇಲ್ಲೆಲ್ಲ ಏನ್ ನಡೀತಿದೆ, ಆ ಕೂದಲಲ್ಲಿ ಪವರ್ ಎಲ್ಲ ಹೇಗ್ ಬಂತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಸಾನಿಕ್ ದ ಹೆಡ್ಜಾಗ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಸಾನಿಕ್ ಅನ್ನೋ ಒಂದು ಕ್ರಿಯೇಚರ್ ನ ಒಬ್ಬ ವ್ಯಕ್ತಿ ಚೇಸ್ ಮಾಡ್ತಿರ್ತಾನೆ. ಇಲ್ಲಿ ಏನ್ ನಡೀತಿದೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಇಲ್ಲಿಂದ ಸೀನ್ ಸ್ವಲ್ಪ ವರ್ಷಗಳ ಹಿಂದಕ್ಕೆ ಬರುತ್ತೆ. ಒಂದು ಸುಂದರವಾಗಿರುವಂತ ಗ್ರಹದಲ್ಲಿ ಚಿಕ್ಕ ವಯಸ್ಸಿನ ಸಾನಿಕ್ ಸ್ಪೀಡ್ ಆಗಿ ಓಡ್ತಿರುತ್ತೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇವನಿಗೆ ಹುಟ್ಟಾಕಿಂದಾನೇ ಈ ರೀತಿ ತುಂಬಾ ಸ್ಪೀಡ್ ಆಗಿ ಓಡುವಂತ ಶಕ್ತಿ ಇರುತ್ತೆ. ಯಾವಾಗ ಇವನು ಮನೆಗೆ ಬರ್ತಾನೆ ಇವನನ್ನ ಸಾಕ್ತಿರುವಂತ ಲಾಂಗ್ ಕ್ಲಾರ್ಕ್ ಅನ್ನೋ ಒಂದು ಗೂಬೆನು ಕೂಡ ನಮ್ಗೆ ತೋರಿಸ್ತಾರೆ. ಆದ್ರೆ ಸಾನಿಕ್ ಹತ್ರ ಈ ರೀತಿ ಪವರ್ಸ್ ಗಳು ಇರೋದ್ರಿಂದ ಇವನ ಹಿಂದೆ ತುಂಬಾ ಕ್ರಿಯೇಚರ್ಸ್ ಗಳೆಲ್ಲ ಬಿದ್ಬಿಟ್ಟಿರ್ತಾರೆ. ಆದ್ರಿಂದ ಲಾಂಗ್ ಕ್ಲಾರ್ಕ್ ಇವನನ್ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಬಾಣ ಚುಚ್ಚಿಬಿಡುತ್ತೆ. ಅದಕ್ಕೆ ಒಂದು ರಿಂಗ್ ಇಂದ ಭೂಮಿಗೆ ಪೋರ್ಟಲ್ ಅನ್ನ ಓಪನ್ ಮಾಡಿ ಈ ಭೂಮಿ ಯೂನಿವರ್ಸ್ ನ ತುಂಬಾ ದೂರದಲ್ಲಿದೆ, ಅಲ್ಲಿ ನೀನು ಸೇಫ್ ಆಗಿರ್ತೀಯ ಅಂತ ಮತ್ತಷ್ಟು ರಿಂಗ್ ಗಳನ್ನ ಕೊಟ್ಟು ಒಳಗಡೆ ಕಳಿಸ್ತಾರೆ. ಆದ್ರೆ ಕ್ರಿಯೇಚರ್ಸ್ ಗಳು ಲಾಂಗ್ ಕ್ಲಾರ್ಕ್ ನ ಸಾಯಿಸೋದಕ್ಕೆ ಬರ್ತಿರೋದನ್ನ ನೋಡಿ ಸಾನಿಕ್ ವಾಪಸ್ ಬರೋಷ್ಟರಲ್ಲಿ ಪೋರ್ಟಲ್ ಕ್ಲೋಸ್ ಆಗೋಗುತ್ತೆ. ಇಲ್ಲಿಂದ ಸೀನ್ 10 ವರ್ಷಗಳ ಕಾಲ ಮುಂದಕ್ಕೆ ಬಂದಾಗ ಗ್ರೀನ್ ಹಿಲ್ಸ್ ಅನ್ನೋ ಒಂದು ಜಾಗದಲ್ಲಿ ಪೊಲೀಸ್ ಆಫೀಸರ್ ಆಗಿರುವಂತ ಟಾಮ್ ಅನ್ನೊಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವತ್ತು ರೋಡ್ ನಲ್ಲಿ ಸ್ಪೀಡ್ ಲಿಮಿಟ್ ಅನ್ನ ಚೆಕ್ ಮಾಡುವಂತ ಡ್ಯೂಟಿ ಒಂದು. ಹಾಗೆ ಇವನಿಗೆ ರೋಡ್ ನಲ್ಲಿ ಹೋಗ್ತಿರುವಂತ ಒಂದು ಆಮೆ ಕಾಣಿಸುತ್ತೆ. ಅದೇ ಸಮಯಕ್ಕೆ ಡಿವೈಸ್ ನಲ್ಲಿ 296 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಯಾರೋ ಹೋದ್ರು ಅಂತ ಡಿಟೆಕ್ಟ್ ಆಗುತ್ತೆ. ಆದ್ರೆ ರೋಡ್ ನಲ್ಲಿ ಮಾತ್ರ ಇವನಿಗೆ ಯಾರು ಕಾಣಿಸೋದಿಲ್ಲ. ಆಕ್ಚುಲಿ ಇವನನ್ನ ಆಟಾಡ್ಸೋದಕ್ಕೆ ಈ ರೀತಿ ಮಾಡ್ತಿರೋದೇ ಸಾನಿಕ್. ಅದಕ್ಕೆ ಏನ್ ನಡೀತಿದೆ ಅಂತ ಚೆಕ್ ಮಾಡೋದಕ್ಕೆ ಇವನು ಹೊರಗಡೆ ಬಂದಾಗ ಸಾನಿಕ್ ನ ಒಂದು ಬ್ಲೂ ಕಲರ್ ಪುಕ್ಕ ಕಾಣಿಸುತ್ತೆ. ಇದು ಏನು ಅಂತ ಇವನಿಗೆ ಅರ್ಥ ಆಗೋದಿಲ್ಲ. ನಂತರ ಬೇರೆ ಕೆಲಸ ಬಂತು ಅಂತ ಇವನು ಇಲ್ಲಿಂದ ಹೊರಟೋಗ್ತಾನೆ. ಆಗ ಬೆಳೆದು ದೊಡ್ಡವನಾಗಿರುವಂತ ಸಾನಿಕ್ ಈ ಆಮೆನ ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೈ ಸ್ಪೀಡ್ ನಲ್ಲಿ ಆಮೆನ ಕರ್ಕೊಂಡು ಬಂದು ಒಂದು ಕಾಡಿಗೆ ಬಿಡ್ತಾನೆ. ಇದೇ ಕಾಡಿನಲ್ಲಿ ಇವನ ಗುಹೆ ಕೂಡ ಇರುತ್ತೆ. ಈ ಗುಹೆಯಲ್ಲಿ ಇವನಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಂದಿಟ್ಕೊಂಡು ಒಂದು ಮನೆನೇ ಕ್ರಿಯೇಟ್ ಮಾಡ್ಕೊಬಿಟ್ಟಿರ್ತಾನೆ. ಹೌದು, 10 ವರ್ಷದಿಂದನೂ ಇಲ್ಲೇ ಇವನು ಕಾಲ ಕಳೆದಿದ್ದಾನೆ. ಇಷ್ಟೊತ್ತಿಗೆ ಇವನು ಭೂಮಿಲಿ ಮನುಷ್ಯರಿಗೆ ಏನೇನ್ ಗೊತ್ತು ಅದೇ ರೀತಿ ಇವನಿಗೂ ಕೂಡ ಎಲ್ಲಾ ವಿಷಯನೂ ಗೊತ್ತಿರುತ್ತೆ. ಇದಾದ್ಮೇಲೆ ಇವನಿಗೆ ಲಾಂಗ್ ಕ್ಲಾಕ್ ಕೊಟ್ಟಿದ್ದಂತ ರಿಂಗ್ಸ್ ಗಳು ನೆನಪಾಗಿ ನಮ್ಗೆ ಹೇಳ್ತಾನೆ, ಭೂಮಿಲಿ ಏನಾದ್ರೂ ನನ್ಗೆ ಅಪಾಯ ಬಂದ್ರೆ ಪೋರ್ಟಲ್ ಅನ್ನ ಓಪನ್ ಮಾಡ್ಕೊಂಡು ಮಶ್ರೂಮ್ ಗಳ ಪ್ಲಾನೆಟ್ ಗೆ ಹೊರಟೋಗ್ತೀನಿ ಅಂತ. ಆದ್ರೆ ಸಾನಿಕ್ ಮಾತ್ರ ಇಲ್ಲಿಂದ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ. ನಂತರ ಇವನು ಹೇಳ್ತಾ ಹೋಗ್ತಾನೆ, ಟಾಮ್ ಒಬ್ಬ ಒಳ್ಳೆ ಪೊಲೀಸ್ ಆಫೀಸರ್, ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಹಾಗೆ ಅವನು ಇಷ್ಟಪಡ್ತಿರುವಂತ ಮ್ಯಾಡಿ ಅನ್ನೋ ಹುಡುಗಿ ಜೊತೆ ಇರ್ತಾನೆ ಅಂತ. ಅಷ್ಟೇ ಅಲ್ಲದೆ ಈ ಟೌನ್ ನಲ್ಲಿ ಕಾರ್ಲ್ ಅನ್ನೋ ಒಬ್ಬ ವ್ಯಕ್ತಿ ಸಾನಿಕ್ ನ ನೋಡಿ ಅವನ ಬಗ್ಗೆ ಎಲ್ರಿಗೂ ಎಷ್ಟೇ ಹೇಳಿದ್ರು ಯಾರು ನಂಬ್ತಿರೋದಿಲ್ಲ. ಆದ್ರಿಂದ ಟ್ರಾಪ್ ಗಳನ್ನ ಹಾಕಿ ಸಾನಿಕ್ ನ ಹಿಡಿದು ಎಲ್ಲರಿಗೂ ತೋರ್ಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಸಾನಿಕ್ಗೆ ಸೂಪರ್ ಸ್ಪೀಡ್ ನ ಪವರ್ ಇರೋದ್ರಿಂದ ಕಾರ್ಲಿಗೆ ಅವನನ್ನ ಹಿಡಿಯೋದಕ್ಕೇನೆ ಆಗ್ತಿರೋದಿಲ್ಲ. ಇದಾದ್ಮೇಲೆ ಟಾಮ್ ಮತ್ತೆ ಮ್ಯಾಡಿ ಫಿಲಂ ನ ನೋಡ್ತಾ ಎಂಜಾಯ್ ಮಾಡ್ತಿದ್ರೆ ಇವರ ಹಿಂದೆ ಕಿಟಕಿ ಹತ್ರ ನಿಂತ್ಕೊಂಡು ಸಾನಿಕ್ ಕೂಡ ಅದನ್ನ ನೋಡ್ತಾ ಎಂಜಾಯ್ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸಾನಿಕ್ ಅವರಿಬ್ರಿಗೂ ಗೊತ್ತಿಲ್ಲದೆ ಇರೋ ರೀತಿ ಇವನು ಕೂಡ ಅವರ ಫ್ಯಾಮಿಲಿಯಲ್ಲಿ ಒಬ್ನಾಗ್ಬಿಟ್ಟಿರ್ತಾನೆ. ಆದ್ರೆ ಸಾನಿಕ್ ತನ್ನನ್ನ ತಾನು ಎಷ್ಟೇ ಸಮಾಧಾನ ಮಾಡ್ಕೊಂಡ್ರು ಕೂಡ ಯಾವಾಗ್ಲೂ ಒಂದು ಯೋಚನೆ ಮಾತ್ರ ಇವನಿಗೆ ಕಾಡ್ತಾನೆ ಇರುತ್ತೆ, ನಾನು ಹೀಗೆ ಒಂಟಿಯಾಗಿ ಉಳ್ಕೋಬಿಡ್ತೀನ ಅಂತ. ಯಾಕೆಂತಂದ್ರೆ ಇವನು ಭೂಮಿಗೆ ಬಂದು 10 ವರ್ಷ ಆಗಿದ್ರು ಕೂಡ ಮನುಷ್ಯರಿಂದ ನನ್ಗೇನಾದ್ರೂ ತೊಂದರೆ ಆಗ್ಬೋದು ಅಂತ ಎಲ್ಲರಿಂದ ಬಚ್ಚಿಟ್ಕೊಂಡೇ ಬದುಕ್ತಿರ್ತಾನೆ. ಇದಾದ್ಮೇಲೆ ಮಾರನೇ ದಿನ ಟಾಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕೆಲಸನ ಮುಗಿಸಿ ಮನೆಗ್ ಬಂದಾಗ ಮ್ಯಾಡಿ ಇವನಿಗೆ ಒಂದು ಲೆಟರ್ ಅನ್ನ ಕೊಡ್ತಾಳೆ. ಆಕ್ಚುಲಿ ಇವನು ಪ್ರಮೋಷನ್ ಗೆ ಅಪ್ಲೈ ಮಾಡಿದ್ದ. ಈಗ ಅದು ಅಪ್ರೂವ್ ಆಗಿ ಇನ್ನ ಸ್ವಲ್ಪ ದಿನದಲ್ಲೇ ಇವನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಆದ್ರಿಂದ ಮ್ಯಾಡಿ ಇವನಿಗೋಸ್ಕರ ಕೇಕ್ ನು ಕೂಡ ಮಾಡಿರ್ತಾಳೆ. ಅಷ್ಟೇ ಅಲ್ಲದೆ ಇವನಿಗೆ ಪ್ರಮೋಷನ್ ಸಿಕ್ತಿದ್ದಂಗೆನೆ ಇವರಿಬ್ರು ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಶಿಫ್ಟ್ ಆಗ್ಬೇಕು. ಮ್ಯಾಡಿಗೆ ಇದೇ ಟೌನ್ ನಲ್ಲಿ ಇರೋದಕ್ಕೆ ಇಷ್ಟ ಇದ್ರು ಕೂಡ ಟಾಮ್ ಜೊತೆ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಗೆ ಹೋಗಿ ಸೆಟಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಯಾಕೆಂತಂದ್ರೆ ಇವಳು ಓದ್ತಿರ್ಬೇಕಾದ್ರೆ ಇವನು ತುಂಬಾನೇ ಹೆಲ್ಪ್ ಮಾಡಿರ್ತಾನೆ. ಆದ್ರಿಂದ ಈಗ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಟಾಮ್ ಗೋಸ್ಕರ ಬದುಕಬೇಕು ಅಂತ ಅನ್ಕೊಂಡಿರ್ತಾಳೆ. ಅಂದಂಗೆ ಹೇಳ್ಬೇಕು ಅಂತಂದ್ರೆ ಇವಳು ಪ್ರಾಣಿಗಳ ಡಾಕ್ಟರ್. ಈ ಕಡೆ ಸಾನಿಕ್ ಬೇಸ್ ಬಾಲ್ ನಡೀತಿರುವಂತ ಜಾಗಕ್ಕೆ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡು ಇದನ್ನ ನೋಡ್ತಿರ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನಿಗೆ ಬೇಸ್ ಬಾಲ್ ಆಡೋದು ಅಂದ್ರೆ ಪಂಚ ಪ್ರಾಣ. ಆದ್ರಿಂದ ಮ್ಯಾಚ್ ಎಲ್ಲ ಮುಗ್ದು ಸಂಜೆ ಆಗ್ತಿದ್ದಂಗೆನೆ ಮಕ್ಳೆಲ್ಲರೂ ಮನೆಗೆ ಹೋದಾಗ ಸಾನಿಕ್ ಈ ಖಾಲಿ ಗ್ರೌಂಡ್ ಗೆ ಬರ್ತಾನೆ. ಈಗ ಇವನು ಒಬ್ನೇ ಇರೋದ್ರಿಂದ ಇವನ ಸೂಪರ್ ಸ್ಪೀಡ್ ನ ಸಹಾಯದಿಂದ ಬ್ಯಾಟ್ಸ್ಮನ್, ಬೌಲರ್ ಹಾಗೆ ಫೀಲ್ಡರ್ ಕೂಡ ಇವನೇ ಆಗ್ತಾನೆ. ಇದೇ ರೀತಿ ಇವನೇ ಬೌಲಿಂಗ್ ಅನ್ನ ಮಾಡ್ಕೊಂಡು ಇವನೇ ಬ್ಯಾಟಿಂಗ್ ಅನ್ನ ಮಾಡ್ತಾ ಇಷ್ಟೇ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಮತ್ತೆ ಮತ್ತೆ ಅದೇ ನೋವು ಇವನಿಗೆ ಕಾಡ್ತಿರುತ್ತೆ, ನಾನು ಒಂಟಿ ಅಂತ. ಇದೇ ಬೇಜಾರ್ನಲ್ಲಿ ಇವನು ಗ್ರೌಂಡ್ ನ ಸುತ್ತ ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಶುರು ಮಾಡಿದ್ರಿಂದ ಇವನ ಪವರ್ ಓವರ್ಲೋಡ್ ಆಗಿ ಟೌನ್ ನಲ್ಲಿದ್ದಂತ ಎಲೆಕ್ಟ್ರಿಸಿಟಿನೇ ಕಟ್ ಆಗೋಗುತ್ತೆ. ಆದ್ರಿಂದ ಟಾಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇವನ ಫ್ರೆಂಡ್ ಆಗಿರುವಂತ ವೇಡ್ ಕಾಲ್ ಮಾಡಿ ಹೇಳ್ತಾನೆ, ಸಿಟಿಲಿ ಏನಾಗಿದೆ ಗೊತ್ತಿಲ್ಲ, ಪವರ್ ಕಟ್ ಆಗೋಗಿದೆ, ಎಲ್ರು ನನ್ಗೆ ಕಾಲ್ ಮಾಡ್ತಿದ್ದಾರೆ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಂತ. ಟಾಮ್ ಕೂಡ ಯೋಚನೆ ಮಾಡ್ತಿರ್ತಾನೆ ಏನಾಗಿರ್ಬೋದು ಅಂತ. ಅದೇ ಸಮಯಕ್ಕೆ ಆಗ್ಲೇ ಇವನಿಗೆ ಸಾನಿಕ್ ನ ಪುಕ್ಕ ಸಿಕ್ಕಿತ್ತಲ್ಲ,
ಅದು ಬ್ಲೂ ಕಲರ್ ಅಲ್ಲಿ ಗ್ಲೋ ಆಗ್ತಿರುತ್ತೆ. ಅಂದ್ರೆ ಪುಕ್ಕಕ್ಕೆ ಹಾಗೆ ಎಲೆಕ್ಟ್ರಿಸಿಟಿ ಕಟ್ ಆಗಿರೋದಕ್ಕೆ ಏನೋ ಸಂಬಂಧ ಇದೆ ಅಂತ ಇವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಈ ಕಡೆ ಮಿಲಿಟರಿ ಅವ್ರಿಗೂ ಕೂಡ ಎಷ್ಟೇ ಕಷ್ಟಪಟ್ಟು ಪತ್ತೆ ಹಚ್ಚೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಆ ರೀತಿ ಯಾಕೆ ಎಲೆಕ್ಟ್ರಿಸಿಟಿ ಕಟ್ ಆಯ್ತು ಅಂತ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಮಿಲಿಟರಿಯ ಕಮಾಂಡರ್ ಆಗಿರುವಂತ ಬಟ್ಲರ್ ಎಲ್ಲರಿಗೂ ಹೇಳ್ತಾರೆ ಇದು ತುಂಬಾನೇ ವಿಚಿತ್ರವಾಗಿರುವಂತ ಕೇಸ್ ಆಗಿರೋದ್ರಿಂದ ಅದೇ ರೀತಿ ವಿಚಿತ್ರವಾಗಿರೋ ಸೈಂಟಿಸ್ಟ್ ಡಾಕ್ಟರ್ ರೋಬೋಟ್ನಿಕ್ಸ್ ನ ಈ ಕೇಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕಳಿಸ್ತಿದ್ದೀನಿ ಅಂತ. ಆದ್ರೆ ಇದಕ್ಕೆ ಮೊದ್ಲು ಯಾರು ಒಪ್ಕೊಳ್ಳೋದಿಲ್ಲ. ಆದ್ರೆ ಈಗ ಅದನ್ನ ಬಿಟ್ಟು ಬೇರೆ ದಾರಿ ಇಲ್ದೇ ಇರೋದ್ರಿಂದ ಎಲ್ಲರೂ ಸರಿ ಅಂತ ಒಪ್ಕೊಳ್ತಾರೆ. ಇದಾದ್ಮೇಲೆ ಸೋಲ್ಜರ್ಸ್ ಗಳೆಲ್ಲ ಗ್ರೀನ್ ಹಿಲ್ ಟೌನ್ ಗೆ ಬಂದು ಇಲ್ಲಿ ಏನಾಗಿದೆ ಅಂತ ಇನ್ವೆಸ್ಟಿಗೇಟ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ಟ್ರಕ್ ಇಲ್ಲಿಗೆ ಬರುತ್ತೆ. ಈ ಟ್ರಕ್ ನ ಒಳಗಡೆಯಿಂದ ಕಮಾಂಡರ್ ಬಟ್ಲರ್ ಹೇಳ್ತಿದ್ದಂತ ಸೈಂಟಿಸ್ಟ್ ಆಗಿರೋ ಡಾಕ್ಟರ್ ರೋಬೋಟ್ನಿಕ್ಸ್ ಹೊರಗಡೆ ಬರ್ತಾನೆ. ಇವನು ಇಲ್ಲಿರುವಂತ ಸೋಲ್ಜರ್ಸ್ ಗಳಿಗೆ ಸ್ವಲ್ಪನೂ ಮರ್ಯಾದೆನೇ ಕೊಡ್ತಿರೋದಿಲ್ಲ. ನನಗಿರೋಷ್ಟು ನಾಲೆಡ್ಜ್ ಆಗ್ಲಿ ನನಗಿರೋಷ್ಟು ಪವರ್ ಆಗ್ಲಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ಅವಮಾನ ಮಾಡ್ತಿರ್ತಾನೆ. ಇದಾದ್ಮೇಲೆ ಇವನು ಕಂಡಿಡಿದಿರುವಂತ ಡ್ರೋನ್ಸ್ ಗಳನ್ನ ಹೊರಗಡೆ ಕರೀತಾನೆ. ಇವುಗಳ ಹೆಸರು ಎಕ್ಸ್ ಅಂತ. ನಂತರ ಈ ಡ್ರೋನ್ಸ್ ಗಳನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಕಾಡಿನ ಒಳಗಡೆ ಬಿಟ್ಟಾಗ ಯಾವುದೋ ಒಂದು ಜೀವಿಯ ಫುಟ್ ಪ್ರಿಂಟ್ ಇವರಿಗೆ ಸಿಗುತ್ತೆ. ಆಗ ಇಲ್ಲೇ ನಮ್ಗೆ ಡಾಕ್ಟರ್ ರೋಬೋಟ್ನಿಕ್ಸ್ ನ ಅಸಿಸ್ಟೆಂಟ್ ಆಗಿರುವಂತ ಸ್ಟೋನ್ ಕೂಡ ಪರಿಚಯ ಆಗ್ತಾನೆ. ಇದಾದ್ಮೇಲೆ ಡಾಕ್ಟರ್ ರೋಬೋಟ್ನಿಕ್ಸ್ ಆ ಫುಟ್ ಪ್ರಿಂಟ್ ಅನ್ನ ಭೂಮಿಲಿರುವಂತ ಎಲ್ಲಾ ಜೀವಿಗಳಿಗೂ ಕೂಡ ಕಂಪೇರ್ ಮಾಡಿ ನೋಡ್ತಾನೆ. ಆದ್ರೆ ಯಾವ ಜೀವಿಗಳಿಗೂ ಕೂಡ ಮ್ಯಾಚ್ ಆಗೋದಿಲ್ಲ. ಆದ್ರಿಂದ ಇನ್ನು ಚೆಕ್ ಮಾಡೋದಕ್ಕೆ ರೋಬೋಟ್ಸ್ ನ ಜೊತೆ ಸೋಲ್ಜರ್ಸ್ ಗಳನ್ನು ಕೂಡ ಕಳಿಸ್ತಾನೆ. ಹೀಗೆ ಇವರೆಲ್ಲರೂ ಹುಡುಕ್ತಿರೋದನ್ನ ಸೋನಿಕ್ ನೋಡಿ ತುಂಬಾ ಹೆದರ್ಕೊಂಡು ಇವನ ಗುಹೆ ಒಳಗಡೆ ಬಂದು ಇವನಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊತಿರ್ತಾನೆ. ಇಲ್ಲಿಂದ ಮಶ್ರೂಮ್ ಪ್ಲಾನೆಟ್ ಗೆ ಹೋಗ್ಬೇಕು ಅಂತ. ಆದ್ರೆ ಅದೇ ಸಮಯಕ್ಕೆ ಇಲ್ಲಿಗೂ ಕೂಡ ಡ್ರೋನ್ಸ್ ಗಳು ಬಂದಿದ್ರಿಂದ ಮೊದಲು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಈ ಜಾಗನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲದೆ ಇದ್ರು ಇಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಟಾಮ್ಗೆ ಮ್ಯಾಡಿ ಕಾಲ್ ಮಾಡಿರ್ತಾಳೆ. ಯಾಕೆ ಅಂತಂದ್ರೆ ಇವಳ ಅಕ್ಕನ ಮನೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದಿರ್ತಾಳೆ. ಆಗ ಟಾಮ್ ಹೊರಗಡೆ ನೋಡಿದ್ರೆ ಗ್ಯಾರೇಜ್ ಹತ್ರ ಎಲ್ಲಾ ಡಸ್ಟ್ ಬಿನ್ ಗಳು ಕೆಳಗಡೆ ಬಿದ್ದಿರ್ತವೆ. ಅದಕ್ಕೆ ರಕೂನ್ಸ್ ಗಳು ಬಂದಿರಬಹುದು ಅಂತ ಅವುಗಳಿಗೆ ಪ್ರಜ್ಞೆ ತಪ್ಪಿಸೋದಕ್ಕೆ ಟ್ರ್ಯಾಂಕಲೈಸರ್ ಗನ್ ಅನ್ನ ತಗೋತಾನೆ. ಈ ಕಡೆ ಗ್ಯಾರೇಜ್ ಹತ್ರ ನೋಡಿದ್ರೆ ಇಲ್ಲಿಗೆ ಬಂದಿರೋದು ಬೇರೆ ಯಾರು ಅಲ್ಲ ಸಾನಿಕ್. ಇದೇ ಈಗ ಸೇಫ್ ಆಗಿರುವಂತ ಜಾಗ ಅಂತ ಇವನು ರಿಂಗ್ ಇಂದ ಮಶ್ರೂಮ್ ಪ್ಲಾನೆಟ್ ಗೆ ಪೋರ್ಟಲ್ ನ ಓಪನ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಟಾಮ್ ಇಲ್ಲಿಗೆ ಬಂದು ಸಾನಿಕ್ ನ ನೋಡಿ ಹೆದರ್ಕೊಂಡು ಟ್ರ್ಯಾಂಕಲೈಸರ್ ಗನ್ ಇಂದ ಶೂಟ್ ಮಾಡ್ಬಿಡ್ತಾನೆ. ಆಗ ಸಾನಿಕ್ ಕೂಡ ಪ್ರಜ್ಞೆ ತಪ್ತಾ ಟಾಮ್ ನ ಬಟ್ಟೆ ಮೇಲಿರುವಂತ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನೋದನ್ನ ಓದಿ ಇವನ ಕೈಯಲ್ಲಿದ್ದಂತ ರಿಂಗ್ ಅನ್ನ ಕೆಳಗಡೆ ಬೀಳಿಸ್ತಿದ್ದಂಗೆನೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಒಂದು ಪೋರ್ಟಲ್ ಓಪನ್ ಆಗಿ ರಿಂಗ್ ಗಳಿದ್ದಂತೆ ಇವನ ಬ್ಯಾಗ್ ಬಂದು ಒಂದು ಬಿಲ್ಡಿಂಗ್ ನ ಮೇಲೆ ಬೀಳುತ್ತೆ. ಇದಾದ್ಮೇಲೆ ಇವನನ್ನ ಒಂದು ಬೋನ್ ನ ಒಳಗಡೆ ಇಟ್ಟು ಟಾಮ್ ಯೋಚನೆ ಮಾಡ್ತಿರ್ತಾನೆ ಇದು ಯಾವ ರೀತಿ ಪ್ರಾಣಿ ಇರಬಹುದು ಅಂತ. ಆಗ ಸಾನಿಕ್ ಗೆ ಎಚ್ಚರ ಆಗಿ ಹೊರಗಡೆ ಬಂದು ಹೇಳ್ತಾನೆ ನನ್ನ ಹೆಸರು ಸಾನಿಕ್, ನಾನೊಬ್ಬ ಹೆಡ್ ಜಾಗ್ ಅಂತ. ಹೆಡ್ ಜಾಗ್ ಅಂದ್ರೆ ಬೇರೆ ಏನು ಅಲ್ಲ ಮುಳ್ಳಂದಿ ಅಂತ. ಅದೇ ಸಮಯಕ್ಕೆ ಇಲ್ಲಿಗೆ ಡಾಕ್ಟರ್ ರೋಬೋಟ್ನಿಕ್ಸ್ ನ ಟ್ರಕ್ ಕೂಡ ಬಂದ್ಬಿಡುತ್ತೆ. ಅದನ್ನ ನೋಡಿ ಸಾನಿಕ್ ಹೆದರ್ಕೊಂಡು ಪ್ಲೀಸ್ ನನಗೆ ಹೆಲ್ಪ್ ಮಾಡು, ನನ್ನ ಅವರು ಕರ್ಕೊಂಡು ಹೊಂಟೋಗ್ತಾರೆ, ನನಗೆ ಇಷ್ಟು ಬೇಗ ಸಾಯೋದಕ್ಕೆ ಇಷ್ಟ ಇಲ್ಲ ಅಂತಂದಾಗ ಟಾಮ್ ಕೂಡ ಸಾನಿಕ್ ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಸರಿ ಅಂತ ಒಪ್ಕೋತಾನೆ. ಈ ಕಡೆ ರೋಬೋಟ್ನಿಕ್ಸ್ ಗೆ ಟಾಮ್ ನ ಮನೆ ಮುಂದೆನೂ ಕೂಡ ಸಾನಿಕ್ ನ ಹೆಜ್ಜೆ ಗುರುತು ಸಿಕ್ಬಿಡುತ್ತೆ. ಇದಾದ್ಮೇಲೆ ಟಾಮ್ ಸಾನಿಕ್ ನ ಸ್ಟೋರ್ ರೂಮ್ ನಲ್ಲಿ ಬಚ್ಚಿಟ್ಟು ಹೊರಗಡೆ ಬಂದು ರೋಬೋಟ್ನಿಕ್ಸ್ ನ ಕೇಳ್ತಿರ್ತಾನೆ ಅಲ್ಲೇನ್ ಮಾಡ್ತಿದ್ಯಾ ಅಂತ. ಆಗ ಇವನು ಕೂಡ ನೆನೆ ಎಲೆಕ್ಟ್ರಿಸಿಟಿ ಕಟ್ ಆಗಿತ್ತಲ್ಲ ಅದ್ರ ಬಗ್ಗೆ ನಾವು ಇನ್ವೆಸ್ಟಿಗೇಟ್ ಮಾಡ್ತಿದೀವಿ, ನಿಮ್ ಮನೆ ಒಳಗಡೆನು ಚೆಕ್ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಟಾಮ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನೀವೇನೇ ಚೆಕ್ ಮಾಡ್ಬೇಕು ಅಂದ್ರೂ ಮನೆಯಿಂದ ಹೊರಗಡೆ ಚೆಕ್ ಮಾಡ್ಕೊಳ್ಳಿ, ಒಳಗಡೆ ಬರ್ಬೇಡಿ ಅಂತ ಹೇಳ್ತಿರ್ತಾನೆ. ಆಗ ರೋಬೋಟ್ನಿಕ್ಸ್ ಕೂಡ ಟಾಮ್ಗೆ ಗೊತ್ತಾಗದೇ ಇರೋ ರೀತಿ ಸಣ್ಣ ಸಣ್ಣ ರೋಬೋಟ್ ಗಳನ್ನ ಮನೆ ಒಳಗಡೆ ಕಳಿಸಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲೇ ಸುತ್ತಮುತ್ತ ಯಾವ್ದೋ ಒಂದು ಕ್ರಿಯೇಚರ್ ಓಡಾಡ್ತಿದೆ ಅಂತ ನಮ್ಗೆ ಗೊತ್ತಾಗಿದೆ, ಅದಕ್ಕೇನಾದ್ರೂ ನೀನು ಸಹಾಯ ಮಾಡ್ತಿದ್ಯಾ ಅಂತ ನಮ್ಗೆ ಗೊತ್ತಾದ್ರೆ ನೀನು ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕು, ಆ ರೀತಿ ಮಾಡ್ಬಿಡ್ತೀನಿ ಅಂತ. ಈ ಕಡೆ ಆ ಸಣ್ಣ ಸಣ್ಣ ಡ್ರೋನ್ಸ್ ಗಳು ಸಾನಿಕ್ ನೀನೇನು ಸ್ಕ್ಯಾನ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸಾನಿಕ್ ಕೂಡ ಒಂದು ಬಾಲ್ ನ ರೀತಿ ಕನ್ವರ್ಟ್ ಆಗಿ ಕೆಳಗಡೆ ಬಂದ್ಬಿಡ್ತಾನೆ. ಅದ್ರ ಸೌಂಡ್ ಅನ್ನ ಕೇಳಿಸ್ಕೊಂಡು ರೋಬೋಟ್ನಿಕ್ ಒಳಗಡೆ ಬಂದು ನೋಡಿದ್ರೆ ಒಂದು ರಕೂನ್ ಒಳಗಡೆ ಬಂದು ಕೇಕ್ ತಿಂತಿರುತ್ತೆ. ಅದೇ ಸಮಯಕ್ಕೆ ಇವನಿಗೆ ಟಾಮ್ಗೆ ಸಿಕ್ಕಿದ್ದಂತ ಸಾನಿಕ್ ನ ಪುಕ್ಕನ ನೋಡಿ ಕೇಳ್ತಾನೆ ನಿಜ ಹೇಳು ಆ ಕ್ರಿಯೇಚರ್ ಎಲ್ಲಿದೆ ಅಂತ ಗನ್ ಪಾಯಿಂಟ್ ಮಾಡಿದಾಗ ಸಾನಿಕ್ ಕೂಡ ಮುಂದೆ ಬರ್ತಿದ್ದಂಗೆನೆ ಟಾಮ್ ಅವನಿಗೆ ಪಂಚ್ ಮಾಡಿದ್ರಿಂದ ಈ ಡ್ರೋನ್ ಎಲ್ಲಾ ಕಡೆ ಫೈರ್ ಮಾಡ್ತಿರುತ್ತೆ. ನಂತರ ಇವರಿಬ್ರು ಹೇಗೋ ಮಾಡಿ ಅದಕ್ಕೆ ಹೊಡೆದು ಟಾಮ್ ಸಾನಿಕ್ ನ ಕರ್ಕೊಂಡು ಕಾರ್ ನಲ್ಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ಅದೇ ಸಮಯಕ್ಕೆ ಸ್ಟೋನ್ ಡಾಕ್ಟರ್ ರೋಬೋಟ್ನಿಕ್ಸ್ ಹತ್ರ ಬರ್ತಾನೆ. ಇಷ್ಟೊತ್ತಿಗೆ ಇವನಂತೂ ಡಿಸೈಡ್ ಮಾಡೇ ಬಿಟ್ಟಿರ್ತಾನೆ ಹೇಗಾದ್ರೂ ಮಾಡಿ ಸೋನಿಕ್ ನಾನು ಹಿಡಿಲೇಬೇಕು ಅಂತ. ಯಾಕೆಂತಂದ್ರೆ ಅವನು ಒಳಗಡೆ ಇರುವಂತ ಪವರ್ ಅನ್ನ ತನ್ನದಾಗಿಸ್ಕೊಳ್ಳೋದಕ್ಕೆ. ಈ ಕಡೆ ಸಾನಿಕ್ ಟಾಮ್ಗೆ ಹೇಳ್ತಿರ್ತಾನೆ ನನ್ನನ್ನ ಪ್ಲೀಸ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಕರ್ಕೊಂಡು ಹೋಗು, ಯಾಕೆ ಅಂತಂದ್ರೆ ನನ್ನ ರಿಂಗ್ ಗಳಿದ್ದಂತ ಬ್ಯಾಗ್ ಒಂದು ಬಿಲ್ಡಿಂಗ್ ನ ಮೇಲೆ ಬಿದ್ದೋಗಿದೆ, ಅದು ನನಗೆ ಸಿಕ್ಕಿದ್ರೆ ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಭೂಮಿಯಿಂದ ದೂರ ಮಶ್ರೂಮ್ ಗಳ ಪ್ಲಾನೆಟ್ ಗೆ ಹೊರಟೋಗ್ತೀನಿ ಅಂತ. ಆದ್ರೆ ಇದಕ್ಕೆ ಟಾಮ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ಈಗ್ಲೇ ನನ್ಗೆ ತುಂಬಾ ಪ್ರಾಬ್ಲಮ್ ಗಳು ಆಗೋಗಿವೆ, ನೀನೇ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಸಾನಿಕ್ ಕೂಡ ಸರಿ ಅಂತ ಕೋಪದಿಂದ ಹೋದ್ರುನು ಮತ್ತೆ ವಾಪಸ್ ಬಂದ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅಲ್ಲಿಗೆ ಹೋಗುವಂತ ದಾರಿ ಇವನಿಗೆ ಗೊತ್ತಿರೋದಿಲ್ಲ. ಇನ್ನೇನ್ ಮಾಡೋದಕ್ಕಾಗೋದಿಲ್ಲ, ಸೋನಿಕ್ ನ ಆ ಬ್ಯಾಗ್ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗೋದಕ್ಕೆ ಕಾರಣ ನಾನೇ ಅಂತ ಟಾಮ್ ಕೂಡ ಇವನನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೋತಾನೆ. ಇದಾದ್ಮೇಲೆ ಸಾನಿಕ್ ಇವನಿಗೆ ಹೇಳ್ತಾನೆ ಹೇಗೆ ಇವನು ಇಷ್ಟು ವರ್ಷ ಇವನ್ ಜೊತೆ ಹಾಗೆ ಮ್ಯಾಡಿ ಜೊತೆ ಇದ್ರೂ ಕೂಡ ಇವರಿಗೆ ಗೊತ್ತೇ ಆಗಿಲ್ಲ ಅಂತ. ಹೀಗೆ ಇವರಿಬ್ರು ಮಾತಾಡ್ತಾ ಟಾಮ್ ಬಂದು ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸ್ತಾನೆ. ನಾನೊಂದು
ಒಂದು ಕಾಲ್ ಮಾಡ್ಬಿಟ್ಟು ಬರ್ತೀನಿ ಅಂತ. ಆಗ ಸಾನಿಕ್ ಪಕ್ಕದಲ್ಲೇ ಪಾರ್ಟಿ ನಡೀತಿರುವಂತ ಒಂದು ಜಾಗನ ನೋಡ್ಬಿಡ್ತಾನೆ. ಈ ಕಡೆ ಟಾಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ಇವನ ಫ್ರೆಂಡ್ ವೇಡ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಕೇಳ್ತಾನೆ, ಅಲ್ಲೆಲ್ಲ ಏನ್ ನಡೀತಿದೆ ಅಂತ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಷ್ಟೊತ್ತಿಗೆ ರೋಬೋಟ್ನಿಕ್ಸ್ ಆಗಿ ಇವನ ಟೀಮ್ ನವರು ಇಲ್ಲಿಗೂ ಕೂಡ ಬಂದು ತಲುಪಿಟ್ಟಿದ್ದಾರೆ ಅಂತ. ಆದ್ರಿಂದ ರೋಬೋಟ್ನಿಕ್ಸ್ ಫೋನ್ ಅನ್ನ ಇಸ್ಕೊಂಡು ಟಾಮ್ಗೆ ಹೇಳ್ತಿರ್ತಾನೆ, ನೀನು ಒಂದ್ಸಲ ನನ್ನ ಕೈಗೆ ಸಿಕ್ಬಿಡು, ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಆದ್ರಷ್ಟೊತ್ತಿಗೆ ಫೋನ್ ಅನ್ನ ಕಟ್ ಮಾಡ್ಬಿಟ್ಟಿರ್ತಾನೆ. ಇದಾದ್ಮೇಲೆ ಕಾರ್ ಹತ್ರ ಬಂದು ನೋಡಿದ್ರೆ ಸಾನಿಕ್ ಇವನಿಗೆ ಎಲ್ಲೂ ಕಾಣಿಸೋದಿಲ್ಲ. ಆಗ ಇವನು ಕೂಡ ಪಾರ್ಟಿ ನಡೀತಿರುವಂತ ಜಾಗಕ್ಕೆ ಬಂದಾಗ ವೇಷನ ಬದಲಾಯಿಸ್ಕೊಂಡು ಬಂದಿರುವಂತ ಸಾನಿಕ್ ಇವನಿಗೆ ಕಾಣಿಸ್ತಾನೆ. ನಂತರ ಇಲ್ಲಿ ಕೆಲಸ ಮಾಡೋಂತ ಒಬ್ರು ಲೇಡಿ ಇವ್ನು ಯಾರು ಈ ರೀತಿ ಇದನ್ನಲ್ಲ ಅಂತ ಕೇಳಿದಾಗ ಟಾಮ್ ಕೂಡ ಏನೇನೋ ಹೇಳಿ ಅವಳ ಮಾತನ್ನೇ ಮರ್ಸ್ಬಿಡ್ತಾನೆ. ಇದಾದ್ಮೇಲೆ ಸಾನಿಕ್ ನಾನು ಭೂಮಿಲಿ ಇರ್ಬೇಕಾದ್ರೆ ಏನೇನೆಲ್ಲ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ಕೊತಿರ್ತಾನೆ. ಆಗ್ಲೇ ಅವನಿಗೆ ನೆನಪಾಗೋದು ಇವತ್ತು ಒಂದೇ ದಿನ ಇವನು ಭೂಮಿಲಿ ಇರೋದಕ್ಕಾಗೋದು ಅಂತ. ಇದರಿಂದ ಇವನು ಬೇಜಾರ್ ಮಾಡ್ಕೊತಿರ್ಬೇಕಾದ್ರೆ ಟಾಮ್ಗೆ ಇವನನ್ನ ನೋಡಿ ತುಂಬಾ ಬೇಜಾರಾಗಿ ಇವನು ಕೂಡ ಇವನ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾ ಹಾಡನ್ನ ಹೇಳ್ತಾ ಏನೇನ್ ಗೇಮ್ ಬೇಕು ಅದನ್ನೆಲ್ಲ ಆಡಿಸ್ತಾನೆ. ಒಂದ್ ರೀತಿ ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳ ತರ ಎಂಜಾಯ್ ಅನ್ನ ಮಾಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇವ್ರು ಆಡ್ತಿರೋದನ್ನ ನೋಡಿ ಇಲ್ಲಿರುವಂತ ಸ್ವಲ್ಪ ಜನರಿಗೆ ಇಷ್ಟ ಆಗೋದಿಲ್ಲ. ಆದ್ರಿಂದ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬಂದಾಗ ಸಾನಿಕ್ ಇವನ ಸೂಪರ್ ಸ್ಪೀಡ್ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲರೂ ಸ್ಲೋ ಮೋಷನ್ ಅಲ್ಲಿ ಇರ್ಬೇಕಾದ್ರೆ ಇವನು ತುಂಬಾ ಸ್ಪೀಡ್ ಆಗಿ ಎಲ್ಲರಿಗೂ ಟ್ರ್ಯಾಪ್ ಅನ್ನ ರೆಡಿ ಮಾಡ್ತಾನೆ. ನಂತರ ನೋಡಿದ್ರೆ ಟಾಮ್ ನ ಮಾತ್ರ ಬಿಟ್ಟು ಇನ್ನೆಲ್ಲರೂ ಅವ್ರವ್ರೇ ಜಗಳ ಆಡ್ಕೊಂಡು ಬಿದ್ದೋಗ್ತಾರೆ. ಆಗ ಇವರಿಬ್ರು ಕೂಡ ಇದೇ ಸಿಕ್ಕಿದ್ದು ಚಾನ್ಸ್ ಅಂತ ಕಾರ್ ನಲ್ಲಿ ತಪ್ಪಿಸ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರಿಬ್ರು ಇದನ್ನೆಲ್ಲ ತುಂಬಾನೇ ಎಂಜಾಯ್ ಮಾಡಿದ್ರು ಅಂತ. ಇದಾದ್ಮೇಲೆ ಇವರಿಬ್ರು ಒಂದು ರೂಮ್ ಗೆ ಬಂದು ರೆಸ್ಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಸಾನಿಕ್ ಒಬ್ಬ ಮಗು ತರ ಮಲ್ಕೊಬಿಡ್ತಾನೆ. ಆಗ ಟಾಮ್ ಅವನ ಪಕ್ಕ ಇದ್ದಂತ ಲಿಸ್ಟ್ ಅನ್ನ ನೋಡಿದ್ರೆ ಒಬ್ಬ ನಿಜವಾದ ಫ್ರೆಂಡ್ ಅನ್ನ ಮಾಡ್ಕೋಬೇಕು ಅಂತ ಬರ್ದಿರ್ತಾನೆ. ಅಷ್ಟೇ ಅಲ್ಲದೆ ಗವರ್ನಮೆಂಟ್ ನವರು ಟಾಮ್ ನ ಹುಡುಕ್ತಿದ್ದಾರೆ ಅಂತ ಟಿವಿಲೆಲ್ಲ ಬರ್ತಿರುತ್ತೆ. ಇದಾದ್ಮೇಲೆ ಮಾಡಿದಿನ ಸಾನಿಕ್ ಹಾಗೆ ಟಾಮ್ ಜಗಳ ಮಾಡಿದಂತ ಜಾಗಕ್ಕೆ ರೋಬೋಟ್ನಿಕ್ಸ್ ಆಗಿ ಇವನ ಟೀಮ್ ನವರು ಬಂದು ಅವರಿಬ್ರು ಯಾವ ಕಡೆ ಹೋದ್ರು ಅಂತ ತಿಳ್ಕೊಂಡು ಈಗ ಅವರು ಎಲ್ಲಿ ಹೋಗ್ತಿರ್ಬೋದು ಅಂತ ಡಾಕ್ಟರ್ ರೋಬೋಟ್ನಿಕ್ಸ್ ಪತ್ತೆ ಹಚ್ಬಿಡ್ತಾನೆ. ಈ ಕಡೆ ಇವರಿಬ್ರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಸಾನಿಕ್ ಟಾಮ್ ನ ಕೇಳ್ತಾನೆ, ನೀನು ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಆಗ ಇವನು ಕೂಡ ಹೇಳ್ತಾನೆ, ನಾನು ಪ್ರಮೋಷನ್ ಗೆ ಅಪ್ಲೈ ಮಾಡಿದ್ದೀನಿ, ಅದೇನಾದ್ರೂ ನನಗೆ ಸಿಕ್ಬಿಟ್ರೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಶಿಫ್ಟ್ ಆಗ್ತೀನಿ. ಅದಾದ್ಮೇಲೆ ಕಷ್ಟದಲ್ಲಿರುವಂತ ಜನರಿಗೆ ಸಹಾಯ ಮಾಡ್ತಾ ಪ್ರಾಣಗಳನ್ನ ಕಾಪಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಇದನ್ನ ಕೇಳಿ ಸಾನಿಕ್ಗೆ ತುಂಬಾನೇ ಶಾಕ್ ಆಗುತ್ತೆ. ಗ್ರೀನ್ ಹಿಲ್ ಟೌನ್ ನಲ್ಲಿ ಜನರೆಲ್ಲರೂ ನಿನ್ನ ಪ್ರೀತಿ ಮಾಡ್ತಾರೆ ಅಂತ ಒಂದು ಟೌನ್ ಅನ್ನ ಬಿಟ್ಟು ನೀನ್ ಯಾಕೆ ಬೇರೆ ಕಡೆ ಶಿಫ್ಟ್ ಆಗ್ತಿದ್ಯಾ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಡಾಕ್ಟರ್ ರೋಬೋಟ್ನಿಕ್ಸ್ ಕಳ್ಸಿರುವಂತ ಒಂದು ರೋಬೋಟ್ ಕಾರ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೆಲ್ಲ ನೋಡ್ತಿರುವಂತ ಸಾನಿಕ್ಗೆ ಸ್ವಲ್ಪ ಟೆನ್ಷನ್ ಆಗಿ ಇವನ ಪವರ್ ಓವರ್ಲೋಡ್ ಆಗ್ತಿರುತ್ತೆ. ಅದಕ್ಕೆ ಇವನ ಪವರ್ ಅನ್ನು ಹೋಲ್ಡ್ ಮಾಡಿ ಒಂದು ಬಾಲ್ ನ ರೀತಿ ಬಂದು ಈ ರೋಬೋಟ್ ಕಾರ್ ಗೆ ಹೊಡೆದಿದ್ರಿಂದ ಈ ಕಾರ್ ಬ್ಲಾಸ್ಟ್ ಆಗಿ ನಾಶ ಆಗೋಗುತ್ತೆ. ಇದನ್ನ ನೋಡಿ ಇವರಿಬ್ರು ಸಂತೋಷ ಪಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಡಾಕ್ಟರ್ ರೋಬೋಟ್ನಿಕ್ಸ್ ಇದೇ ಕಾರ್ ನ ಒಳಗಡೆ ಇದ್ದಂತ ಮತ್ತೊಂದು ಕಾರ್ ಅನ್ನ ಆಕ್ಟಿವೇಟ್ ಮಾಡ್ತಾನೆ. ಇದು ಟಾಮ್ ಕಾರ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಹೋಗಿ ಮುಂದೆ ಹೋಗ್ತಿರುವಂತ ಮತ್ತೊಂದು ಕಾರ್ ಅನ್ನ ಸ್ಟಾಪ್ ಮಾಡ್ಬಿಡುತ್ತೆ. ನಂತರ ಇವ್ರ ಕಾರ್ನು ಕೂಡ ಅದೇ ರೀತಿ ಮಾಡೋದಕ್ಕೆ ಬರ್ತಿರ್ಬೇಕಾದ್ರೆ ಸಾನಿಕ್ ಇವನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಈ ರೋಬೋಟ್ ನೇ ಸ್ಟಾಪ್ ಆಗೋ ರೀತಿ ಮಾಡ್ಬಿಡ್ತಾನೆ. ಆದ್ರೆ ಇದ್ರಲ್ಲೂ ಕೂಡ ಮತ್ತೊಂದು ರೋಬೋಟ್ ಆಕ್ಟಿವೇಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಈ ಸಲ ಟಾಮ್ ಅದಕ್ಕೆ ಹೊಡೆದು ನಾಶ ಮಾಡ್ತಾನೆ. ಈಗಲೂ ಕೂಡ ಇದು ಸ್ಟಾಪ್ ಆಗೋದಿಲ್ಲ. ಇದರಿಂದನೂ ಮತ್ತೊಂದು ಸಣ್ಣ ರೋಬೋಟ್ ಬಂದು ಇವರ ಕಾರಿನ ಮೇಲಿನ ಭಾಗನ ಕಟ್ ಮಾಡಿಬಿಡುತ್ತೆ. ಆದ್ರಿಂದ ಸಾನಿಕ್ ಅದನ್ನ ಮುರಿದಾಕೋಕೆ ಹಿಡ್ಕೊಂಡಾಗ ಅದ್ರಲ್ಲಿದ್ದಂತ ಒಂದು ಸಣ್ಣ ಬಾಂಬ್ ಇವನ ಕೈಗೆ ಅಂಟ್ಕೋಬಿಡುತ್ತೆ. ಇವರಿಬ್ರು ಸೇರಿ ಎಷ್ಟೇ ಕಷ್ಟಪಟ್ಟರು ಕೂಡ ಅದನ್ನ ಬಿಡಿಸ್ಕೊಳ್ಳೋದಕ್ಕಾಗ್ತಿರೋದಿಲ್ಲ. ಮತ್ತೆ ಮತ್ತೆ ಕೈಗೆ ಅಂಟ್ಕೋತಾನೆ ಇರುತ್ತೆ. ಆಗ ತುಂಬಾ ಕಷ್ಟಪಟ್ಟು ಅದನ್ನ ಒಂದು ಕಲ್ಲಿಗೆ ಅಂಟಿಸಿದಾಗ ತಕ್ಷಣನೇ ಒಂದು ಬ್ಲಾಸ್ಟ್ ಆಗೋಗುತ್ತೆ. ಇದರಿಂದ ಸಾನಿಕ್ ಕೂಡ ಅನ್ಕಾನ್ಶಿಯಸ್ ಆಗೋಗ್ತಾನೆ. ಇದರಿಂದ ರೋಬೋಟ್ನಿಕ್ಸ್ ತುಂಬಾನೇ ಟೆನ್ಷನ್ ಮಾಡ್ಕೊಬಿಡ್ತಾನೆ. ಈಗ ಸಾನಿಕ್ ಕೈ ತಪ್ಪೋದ ಏನ್ ಮಾಡುದು ಅಂತ ಇದೇ ಕೋಪನ ಇವನು ಅಸಿಸ್ಟೆಂಟ್ ಆಗಿರುವಂತ ಸ್ಟೋನ್ ನ ಮೇಲೆ ತೀರ್ಸ್ಕೊತಿರ್ಬೇಕಾದ್ರೆ ಆಗ್ಲೇ ಟಾಮ್ ಮನೇಲಿ ಇವನಿಗೆ ಸಿಕ್ತಲ್ಲ ಸಾನಿಕ್ ನ ಪುಕ್ಕ ಅಥವಾ ಕೂದ್ಲು ಅದು ಬ್ಲೂ ಕಲರ್ ನಲ್ಲಿ ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಹೊಳಿತಿರುತ್ತೆ. ಇದರ ಶಕ್ತಿನ ನೋಡಿ ಇವನ ತಲೆಯಲ್ಲಿ ಒಂದು ಐಡಿಯಾ ಕೂಡ ಬಂದ್ಬಿಡುತ್ತೆ. ಈ ಕಡೆ ಟಾಮ್ ಅನ್ಕಾನ್ಶಿಯಸ್ ಆಗಿರುವಂತ ಸಾನಿಕ್ ನ ಕರ್ಕೊಂಡು ತುಂಬಾ ಕಷ್ಟಪಟ್ಟು ಮ್ಯಾಡಿಯ ಅಕ್ಕ ಆಗಿರುವಂತ ರೇಚಲ್ ನ ಮನೆಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ರೇಚಲ್ಗೆ ಟಾಮ್ ಅಂದ್ರೆ ಇಷ್ಟ ಇರೋದಿಲ್ಲ. ಟಿವಿಲಿ ಬರೀ ನಿನ್ ನ್ಯೂಸೇ ಬರ್ತಿದ್ಯಲ್ಲ ಏನಾಯ್ತು ಅಂತ ಮ್ಯಾಡಿ ಇವನನ್ನ ಕೇಳ್ತಿರ್ತಾಳೆ. ಅದನ್ನೇ ಇವನು ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ರೇಚಲ್ ಮ್ಯಾಡಿಗೆ ಹೇಳ್ತಿರ್ತಾಳೆ, ಈಗ್ಲಾದ್ರೂ ನನ್ ಮಾತನ್ನ ನಂಬು, ಟಾಮ್ ಸರಿಲ್ಲ ಅವನನ್ನ ಬಿಟ್ಬಿಡು ಅಂತ. ಅದೇ ಸಮಯಕ್ಕೆ ಟಾಮ್ ನ ಡಾಗ್ ಆಗಿರುವಂತ ರೋಸಿ ಬಂದು ಸಾನಿಕ್ ನ ಮುಚ್ಚಿಟ್ಕೊಂಡ್ ಬಂದಿರುವಂತ ಬಟ್ಟೆನ ನೋಡಿ ಎಳೆಯೋದಕ್ಕೆ ಶುರು ಮಾಡುತ್ತೆ. ಆ ಬಟ್ಟೆನ ಎಳೆದಾಗ ಸಾನಿಕ್ ನ ಬಗ್ಗೆ ಇವರಿಗೆ ಗೊತ್ತಾಗುತ್ತೆ. ಈ ಕಡೆ ಡಾಕ್ಟರ್ ರೋಬೋಟ್ನಿಕ್ಸ್ ಗೆ ಯಾವ ತರ ಐಡಿಯಾ ಬಂದಿರುತ್ತೆ ಅಂತಂದ್ರೆ ಇವನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇವನ ಹತ್ರ ಇರುವಂತ ಸಾನಿಕ್ ನ ಒಂದೇ ಒಂದು ಕೂದ್ಲಿಂದ ಅದ್ರ ಎನರ್ಜಿನೆಲ್ಲ ಎಳೆಯೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಇದೆಲ್ಲ ಕಂಪ್ಲೀಟ್ ಆಗುತ್ತೋ ಆಗ್ಲೇ ನಮ್ಗೆ ಗೊತ್ತಾಗೋದು ಸಾನಿಕ್ ನ ಬರೀ ಇದೊಂದೇ ಒಂದು ಕೂದ್ಲಿಂದ ಇವನ ಹತ್ರ ಇರುವಂತ ಡಿವೈಸ್ ಗಳಿಗೆ ಯಾವತ್ತೂ ಕೂಡ ಖಾಲಿ ಆಗದಿರೋಷ್ಟು ಎಲೆಕ್ಟ್ರಿಸಿಟಿ ಸಿಕ್ಬಿಡುತ್ತೆ. ಅಂದ್ರೆ ಇದೊಂದೇ ಒಂದು ಕೂದ್ಲಲ್ಲಿ ಅಷ್ಟೊಂದು ಪವರ್ ಇದೆ ಅಂತಂದ್ರೆ ಸಾನಿಕ್ ನ ಬಾಡಿಲಿ ಇನ್ನೆಷ್ಟು ಶಕ್ತಿ ತುಂಬಿರ್ಬೋದು ಅಂತ ಇವನಿಗೆ ಯೋಚನೆ ಶುರು ಆಗೋಗುತ್ತೆ. ಈ ಕಡೆ ಸಾನಿಕ್ ಗೆ ಪ್ರಜ್ಞೆ ಇಲ್ದೇ ಇರೋದ್ರಿಂದ ಮ್ಯಾಡಿ ಪ್ರಜ್ಞೆ ಬರ್ಸೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಯಾಕೆಂತಂದ್ರೆ ನಮ್ಗೆ ಈಗಾಗ್ಲೇ ಗೊತ್ತಿರೋ ರೀತಿ ಇವಳು ಪ್ರಾಣಿಗಳ ಡಾಕ್ಟರ್. ಹೀಗೆ ಇವಳು ಚೆಕ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೇಚಲ್ ನ ಮಗಳು ಸೋನಿಕ್ ನ ಶೂ
ಇವುಗಳನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಬಿಡ್ತಾಳೆ. ಹಾಗೆ ನಮ್ಗೆ ಗೊತ್ತಾಗುತ್ತೆ ಇವರು ರೇಚಲ್ ನ ಕಟ್ ಹಾಕಿದ್ದಾರೆ ಅಂತ. ಯಾಕೆಂತಂದ್ರೆ ಇವಳು ಇದನ್ನೆಲ್ಲ ಪೊಲೀಸ್ಗೆ ಫೋನ್ ಮಾಡಿ ಹೇಳ್ಬಿಡ್ತಾಳೆ ಅಂತ. ಇದಾದ್ಮೇಲೆ ಮ್ಯಾಡಿ ಸಾನಿಕ್ಗೆ ಪ್ರಜ್ಞೆ ಬರೋ ರೀತಿ ಏನೋ ಮಾಡ್ತಾಳೆ. ಆದ್ರೆ ಇವನು ಮಾತಾಡ್ತಿರೋದನ್ನ ನೋಡಿ ಸ್ವಲ್ಪ ನರ್ವಸ್ ಆಗಿ ಟಾಮ್ ನ ಮತ್ತೊಂದು ರೂಮ್ಗೆ ಕರ್ಕೊಂಡ್ ಬಂದು ಕೇಳ್ತಿರ್ತಾಳೆ, ಈಗ ಮುಂದೆ ಇವನ್ ಜೊತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ. ಆಗ ಇವನು ಕೂಡ ಎಲ್ಲಾನು ಹೇಳ್ತಾನೆ, ನನ್ನಿಂದ ಅವನ ರಿಂಗ್ ಇರುವಂತ ಬ್ಯಾಗ್ ಸ್ಯಾನ್ ಫ್ರಾನ್ಸಿಸ್ಕೋದ ಒಂದು ಬಿಲ್ಡಿಂಗ್ ನ ಮೇಲೆ ಬಿದ್ದೋಗಿದೆ. ಆ ಬ್ಯಾಗ್ ಇರುವಂತ ಜಾಗದವರೆಗೂ ಅವನನ್ನ ನಾನು ಕರ್ಕೊಂಡು ಹೋಗ್ಬೇಕು ಅಂತ. ಅದೇ ಸಮಯಕ್ಕೆ ಈ ಕಡೆ ರೇಚಲ್ ನ ಮಗಳು ಇವಳ ಶೂ ಅನ್ನ ತಗೊಂಡ್ ಬಂದು ಸಾನಿಕ್ಗೆ ಕೊಡ್ತಾಳೆ, ನೀನ್ ಇದನ್ನ ಹಾಕು ಅಂತ. ಇವನು ಕೂಡ ಇದನ್ನ ಹಾಕೊಂಡು ತುಂಬಾನೇ ಸಂತೋಷ ಪಡ್ತಾನೆ. ಹಾಗೆ ಮ್ಯಾಡಿನು ಕೂಡ ಟಾಮ್ಗೆ ಹೇಳ್ತಾಳೆ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಅದಲ್ದೆ ಸಾನಿಕ್ ಟಾಮ್ ನ ಡಾಗ್ ಆಗಿರುವಂತ ರೋಜ್ ಹತ್ರ ಬಂದಾಗ ಇವರಿಬ್ರು ಫ್ರೆಂಡ್ಸ್ ಗಳಾಗಿ ಹೋಗ್ತಾರೆ. ನಂತರ ಇವ್ರು 3 ಜನ ರೇಚಲ್ ನ ಕಾರನ್ನ ತಗೊಂಡು ರಿಂಗ್ ಇರುವಂತ ಬ್ಯಾಗ್ ಬಿದ್ದಿರೋ ಬಿಲ್ಡಿಂಗ್ ಹತ್ರ ಬರ್ತಾರೆ. ಸರಿ ಅಂತ ಸಾನಿಕ್ ನ ಒಂದು ಬ್ಯಾಗ್ ನ ಒಳಗಡೆ ಹಾಕೊಂಡು ಕೌಂಟರ್ ಹತ್ರ ಬಂದು ಇಲ್ಲಿರುವಂತ ಲೇಡಿಗೆ, ನಾನೊಬ್ಬ ಪೊಲೀಸ್, ಅರ್ಜೆಂಟ್ ಆಗಿ ಮೇಲ್ ಹೋಗ್ಬೇಕು ಅಂತ ಪರ್ಮಿಷನ್ ಏನೋ ತಗೋಬಿಡ್ತಾನೆ. ಯಾವಾಗ ಇವರು ಲಿಫ್ಟ್ ಅನ್ನ ಹತ್ತೋದಕ್ಕೆ ಬರ್ತಾರೋ ಬ್ಯಾಗ್ ನಿಂದ ಸಾನಿಕ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಇಲ್ಲಿರುವಂತ ಇಬ್ರು ವ್ಯಕ್ತಿಗಳು ಬ್ಯಾಗ್ ನಲ್ಲಿ ಯಾವ್ದೋ ಮಗು ಇರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಇವ್ರು ಮಾತ್ರ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೆ ಬಿಲ್ಡಿಂಗ್ ನ ಟಾಪ್ ಗೆ ಬಂದಾಗ ರಿಂಗ್ಸ್ ಗಳಿರುವಂತ ಸಾನಿಕ್ ನ ಬ್ಯಾಗ್ ಇವನಿಗೆ ಸಿಕ್ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಇವನು ಸರಿ ಅಂತ ಭೂಮಿನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ಕಲ್ಲು ಮನ್ಸನ ಮಾಡ್ಕೊಂಡು ಮಶ್ರೂಮ್ ಪ್ಲಾನೆಟ್ ಗೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಟಾಮ್ ಇವನಿಗೆ ಹೇಳ್ತಾನೆ, ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಂತ. ಸಾನಿಕ್ ಕೂಡ ಅದೇ ರೀತಿ ಹೇಳ್ತಾನೆ, ನಾನು ಕೂಡ ನಿನ್ ಮಿಸ್ ಮಾಡ್ಕೋತೀನಿ ಅಂತ. ಇದಾದ್ಮೇಲೆ ಇವನು ಮಶ್ರೂಮ್ ಪ್ಲಾನೆಟ್ ಗೆ ಹೋಗೋದಕ್ಕೆ ಪೋರ್ಟಲ್ ಓಪನ್ ಮಾಡೋದಕ್ಕೆ ನೋಡಿದ್ರೆ ಡಾಕ್ಟರ್ ರೋಬೋಟ್ನಿಕ್ಸ್ ನ ಡ್ರೋನ್ ಗಳೆಲ್ಲ ಇಲ್ಲಿಗೆ ಬಂದು ತಲುಪಿಟ್ಟಿರ್ತವೆ. ಅದೇ ಸಮಯಕ್ಕೆ ಇವನು ಕೂಡ ಒಂದು ಸ್ಪೇಸ್ ಶಿಪ್ ನಲ್ಲಿ ಇಲ್ಲಿಗೆ ಬರ್ತಾನೆ. ಆದ್ರಿಂದ ರೋಬೋಟ್ನಿಕ್ಸ್ ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಹೇಳ್ತಿರ್ತಾರೆ, ಯಾಕೆ ಈ ರೀತಿ ಕಾರ್ಟೂನ್ ತರ ಬಟ್ಟೆನ ಹಾಕೊಂಡ್ ಬಂದಿದ್ಯಾ ಅಂತ. ಇದರಿಂದ ಇವನಿಗೆ ಕೋಪ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ದಂಗೆನೆ ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಸಾನಿಕ್ ಇವರಿಬ್ಬರನ್ನ ಬಿಲ್ಡಿಂಗ್ ಇಂದ ಕೆಳಗಡೆ ತಳ್ಬಿಡ್ತಾನೆ. ನಂತರ ಇವನು ಸ್ಪೀಡ್ ಆಗಿ ಮೂವ್ ಆಗೋದಕ್ಕೆ ಶುರು ಮಾಡಿದ್ರಿಂದ ಇವನನ್ನ ಬಿಟ್ಟು ಇನ್ನೆಲ್ಲಾ ವಸ್ತುಗಳು ಸ್ಲೋ ಮೋಷನ್ ಅಲ್ಲಿ ಇರ್ತವೆ. ಇದರಿಂದ ಇವನು ಎಲ್ಲಾ ಡ್ರೋನ್ ಗಳನ್ನ ನಾಶ ಮಾಡ್ತಿರ್ತಾನೆ. ಆದ್ರೆ ಡಾಕ್ಟರ್ ರೋಬೋಟ್ನಿಕ್ಸ್ ಹತ್ರ ಸಾನಿಕ್ ನ ಒಂದು ಕೂದ್ಲಿದ್ಯಲ್ಲ, ಆ ಕೂದ್ಲಿನ ಸಹಾಯದಿಂದ ಇವನು ಕೂಡ ಸಾನಿಕ್ ನ ಸ್ಪೀಡ್ ನಲ್ಲೇ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಮೊದಲು ಟಾಮ್ ಹಾಗೆ ಮ್ಯಾಡಿನ ಸೇಫ್ ಆಗಿರುವಂತ ಜಾಗಕ್ಕೆ ಕಳಿಸ್ಬೇಕು ಅಂತ ಒಂದು ಪೋರ್ಟಲ್ ನ ಓಪನ್ ಮಾಡಿ ಅವರನ್ನ ಗ್ರೀನ್ ಹಿಲ್ಸ್ ಗೆ ಕಳಿಸ್ಬಿಡ್ತಾನೆ. ಅದಾದ್ಮೇಲೆ ಇವನು ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಈ ಕಡೆ ಇವರಿಬ್ರು ಹೇಗೋ ಮಾಡಿ ಸೇಫ್ ಆಗಿರ್ತಾರೆ. ಅದೇ ರೀತಿ ಈ ಕಡೆ ರೋಬೋಟ್ನಿಕ್ಸ್ ಯಾವಾಗ ಸಾನಿಕ್ ಹತ್ರ ಬರ್ತಾನೋ, ನಿನಗೆ ಸ್ಪೀಡ್ ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತ ತುಂಬಾ ಸ್ಪೀಡ್ ಆಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಡಾಕ್ಟರ್ ರೋಬೋಟ್ನಿಕ್ಸ್ ಕೂಡ ಅದೇ ಸ್ಪೀಡ್ ನಲ್ಲಿ ಇವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೌದು, ಇದೇ ಸೀನ್ ಅನ್ನ ನಾವು ಮೂವಿಯ ಮೊದಲಲ್ಲಿ ನೋಡಿದ್ದು. ಇದರಿಂದ ಸಾನಿಕ್ ಸ್ವಲ್ಪ ಟೆನ್ಷನ್ ಆಗಿ ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಫ್ರಾನ್ಸ್ ಗೆ ಬರ್ತಾನೆ. ಅಲ್ಲಿಂದ ಚೈನಾಗೂ ಕೂಡ ಬಂದ್ಬಿಡ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಈಜಿಪ್ಟ್ ಗೆ ಬಂದಾಗ ಇವರಿಬ್ಬರ ಮಧ್ಯೆ ನಡೀತಿರುವಂತ ಫೈಟ್ ಇಂದ ಎಷ್ಟೋ ವಸ್ತುಗಳು ನಾಶ ಆಗೋಗ್ತವೆ. ನಂತರ ಕೊನೆಯದಾಗಿ ಪೋರ್ಟಲ್ ನ ಮುಖಾಂತರ ಇವರು ಗ್ರೀನ್ ಹಿಲ್ಸ್ ಗೆ ಬಂದು ತಲುಪ್ತಾರೆ. ಅದೇ ಸಮಯಕ್ಕೆ ಟಾಮ್ ಮತ್ತೆ ಮ್ಯಾಡ್ ಇಲ್ಲಿಗೆ ಬಂದಾಗ ರಿಂಗ್ಸ್ ಗಳಿರುವಂತ ಬ್ಯಾಗ್ ಇವನಿಗೆ ಸಿಗುತ್ತೆ. ಯಾವಾಗ ಡಾಕ್ಟರ್ ರೋಬೋಟ್ನಿಕ್ ಸಾನಿಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿರ್ತಾನೋ ಹಿಂದೆಯಿಂದ ಒಂದು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಬಂದು ಟಾಮ್ ಇವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೆಚ್ಚು ಹೊತ್ತು ಫೈಟ್ ಮಾಡೋದಕ್ಕಾಗೋದಿಲ್ಲ. ಆದ್ರಿಂದ ಸಾನಿಕ್ ನ ಜೊತೆ ಇವನು ಕೂಡ ಸೇರಿಸಿ ಸಾಯಿಸಬೇಕು ಅಂತ ರೋಬೋಟ್ನಿಕ್ಸ್ ಅನ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಕಾರ್ಲ್ ಹಾಗೆ ವೇಡ್ ಟಾಮ್ ನ ಪರವಾಗಿ ಬರ್ತಾರೆ ಫೈಟ್ ಮಾಡೋದಕ್ಕೆ ಅಂತ. ಆದ್ರೆ ಇಷ್ಟೊತ್ತಾದ್ರೂ ಸಾನಿಕ್ ಎದ್ದೊಳ್ದಿರೋದನ್ನ ನೋಡಿ ಟಾಮ್ ಮತ್ತೆ ಮ್ಯಾಡಿಗೆ ಅನಿಸ್ತಿರುತ್ತೆ ಸಾನಿಕ್ ಈಗ ಬದುಕಿಲ್ಲ ಅಂತ. ಆದ್ರಿಂದ ಡಾಕ್ಟರ್ ರೋಬೋಟ್ನಿಕ್ಸ್ ಕೂಡ ಹೇಳ್ತಿರ್ತಾನೆ, ಅದೊಂದು ಹೆಡ್ ಜಾಗ್ ಅಷ್ಟೇ, ಯಾಕದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಆದ್ರಿಂದ ಟಾಮ್ ಅವನು ಬರೀ ಒಂದು ಹೆಡ್ ಜಾಗ್ ಆಗಿರ್ಲಿಲ್ಲ, ನನ್ನ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದ ಅಂತ ಹೇಳ್ತಿದ್ದಂಗೆನೆ ಪ್ರಜ್ಞೆ ತಪ್ಪಿದ್ದಂತ ಸಾನಿಕ್ ಗೆ ಎಚ್ಚರ ಆಗುತ್ತೆ. ಅದು ಕೂಡ ಇವನ ಓವರ್ಲೋಡ್ ಆಗಿರುವಂತ ಪವರ್ ನ ಜೊತೆಗೆ ಇವನಿಗೆ ಎಚ್ಚರ ಆಗ್ತಿದ್ದಂಗೆನೆ ಮೊದಲು ಮಾಡುವಂತ ಕೆಲಸನೇ ರೋಬೋಟ್ನಿಕ್ಸ್ ನ ಸ್ಪೇಸ್ ಶಿಪ್ ನಲ್ಲಿರೋ ಇವನ ಕೂದ್ಲಿನ ಎಲ್ಲಾ ಪವರ್ ನ ತಗೋಬಿಡ್ತಾನೆ. ಆದ್ರಿಂದ ಇವನು ಸಾನಿಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ತಿದ್ರೆ ಸಾನಿಕ್ ಕೂಡ ಎಷ್ಟು ಸ್ಪೀಡ್ ಆಗಿ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂತಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಂತೆ ಇವನ ಸ್ಪೇಸ್ ಶಿಪ್ ಕೆಲವು ಸೆಕೆಂಡ್ ಗಳಲ್ಲಿ ತುಂಬಾ ಡ್ಯಾಮೇಜ್ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಪೋರ್ಟಲ್ ಓಪನ್ ಮಾಡೋದಕ್ಕೆ ಟಾಮ್ ಗೆ ಹೇಳಿ ಇವನ ಎಲ್ಲಾ ಪವರ್ ನ ಯೂಸ್ ಮಾಡಿ ಸ್ಪೇಸ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ತಿದ್ದಂಗೆನೆ ಸ್ಪೇಸ್ ಶಿಪ್ ನ ಜೊತೆ ಡಾಕ್ಟರ್ ರೋಬೋಟ್ನಿಕ್ಸ್ ಕೂಡ ಮಶ್ರೂಮ್ ಗಳ ಪ್ಲಾನೆಟ್ ಗೆ ಹೊರಟೋಗ್ತಾನೆ. ಇದರಿಂದ ಸ್ಯಾಮ್ ಹಾಗೆ ರೋಬೋಟ್ನಿಕ್ಸ್ ಖುಷಿಯಾಗಿರೋದ್ರ ಜೊತೆಗೆ ಇಡೀ ಟೌನ್ ನ ಜನರು ಕೂಡ ಸಂತೋಷವಾಗಿರ್ತಾರೆ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಟಾಮ್ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ, ನಾನು ಪ್ರಮೋಷನ್ ನ ತಗೊಂಡು ಬೇರೆ ಸಿಟಿಗೆ ಹೋಗೋದಿಲ್ಲ, ನಮ್ಮ ಗ್ರೀನ್ ಹಿಲ್ ಟೌನ್ ಅಲ್ಲೇ ಇದ್ದು ನಮ್ಮ ಜನರ ಸೇವೆನೆ ಮಾಡ್ಬೇಕು ಅಂತ. ಇದರಿಂದ ಮ್ಯಾಡಿಗೂ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಇದಾದ್ಮೇಲೆ ಇವರಿಬ್ರು ಸೇರಿ ಡ್ಯಾಮೇಜ್ ಆಗಿರುವಂತ ಇವರ ಮನೆನ ರಿಪೇರ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಮನೆ ಬಾಕ್ಲನ್ನ ಕರ್ನಲ್ ಆಗಿರುವಂತ ಬಟ್ಲರ್ ತಟ್ತಾರೆ. ಆಕ್ಚುಲಿ ಇವರು ಬಂದಿರೋದು ಇವರಿಬ್ರಿಗೂ ಅಪ್ರಿಶಿಯೇಟ್ ಮಾಡೋದಕ್ಕೆ. ಸಾನಿಕ್ ನಮ್ಮ ಮನುಷ್ಯರಿಗೆ ಏನು ಮಾಡೋದಿಲ್ಲ ಅಂತ ಗೊತ್ತಿದ್ರು ಡಾಕ್ಟರ್ ರೋಬೋಟ್ನಿಕ್ಸ್ ಅದರ ಶಕ್ತಿನ ತಗೊಳ್ಳೋದಕ್ಕೆ ನೋಡ್ದ. ಅವನೇನಾದ್ರೂ ಅದರ ಶಕ್ತಿಗಳನ್ನ ಪಡ್ಕೋಬಿಟ್ಟಿದ್ರೆ ಇಡೀ ಭೂಮಿನ ಆಳೋದಕ್ಕೆ ಶುರು ಮಾಡ್ಬಿಡ್ತಿದ್ದ. ಅವನನ್ನ ತಡೆದು ಒಳ್ಳೆ ಕೆಲಸನ ಮಾಡಿದ್ರೆ ಇನ್ಮೇಲೆ ಯಾವತ್ತೂ ಕೂಡ ಡಾಕ್ಟರ್ ರೋಬೋಟ್ನಿಕ್ಸ್ ನ ಬಗ್ಗೆ ಯಾರ ಹತ್ರನೂ ಏನು ಹೇಳ್ಬೇಡಿ ಅಂತ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಸಾನಿಕ್ ನ ಬಗ್ಗೆ ಇವರಿಗೆ ಏನು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರಿಂದ ಇವರು ಹೊಟ್ಟೋಗ್ತಾರೆ. ಆಗ ಸಾನಿಕ್ ಕೂಡ ಸರಿ ನನ್ ಕೆಲಸ ಮುಗಿತು, ನನ್ ಜಾಗಕ್ಕೆ ಹೋಗ್ಬೇಕು ಅಂತ ಹೋಗ್ತಿರ್ಬೇಕು
ಹೋಗ್ಬೇಕಾದ್ರೆ ನಿನಗೊಂದು ಸರ್ಪ್ರೈಸ್ ಇದೆ ಅಂತ ಇವನನ್ನ ಕರ್ಕೊಂಡು ಸ್ಟೋರ್ ರೂಮ್ಗೆ ಬಂದ್ರೆ ಆ ಗುಹೆ ಒಳಗಡೆ ಇದ್ದಂತೆ ಇವನ ವಸ್ತುಗಳೆಲ್ಲ ಇಲ್ಲೇ ಇರ್ತವೆ. ಹೇಳ್ಬೇಕು ಅಂತಂದ್ರೆ ಟಾಮ್ ಹಾಗೆ ಮ್ಯಾಡಿ ಸಾನಿಕ್ಗೆ ಒಂದು ಮನೆನ ಕಟ್ಕೊಟ್ಟು ಇವರ ಫ್ಯಾಮಿಲಿಗೆ ಸೇರಿಸ್ಕೊಂಡಿರ್ತಾರೆ. ಈ ಡಿಸಿಷನ್ ನಿಂದ ಇವ್ರು 3 ಜನ ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ನಂತರ ಈ ಮೂವಿಯ ಕೊನೆಯ ಸೀನ್ ನಲ್ಲಿ ನಮಗೆ ತೋರಿಸ್ತಾರೆ ಈ ಮಶ್ರೂಮ್ ಪ್ಲಾನೆಟ್ ನಲ್ಲಿ ತುಂಬಾ ಕಷ್ಟಪಟ್ಟು ಡಾಕ್ಟರ್ ರೋಬೋಟ್ನಿಕ್ ಸರ್ವೈವ್ ಆಗಿರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಗ್ರಹದಲ್ಲಿ ಮಶ್ರೂಮ್ ಗಳನ್ನ ಹಾಗೆ ಇವನನ್ನ ಬಿಟ್ಟು ಇನ್ಯಾವ ಜೀವಿಗಳು ಕೂಡ ಇರೋದಿಲ್ಲ. ಆದ್ರೂ ಕೂಡ ಸಾನಿಕ್ ನ ಆ ಒಂದು ಕೂದಲನ್ನ ಇವನು ಇನ್ನೂ ಇಟ್ಕೊಂಡಿರ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.